ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಗುರುವಾರ 31 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 137ನೇ ಕೀರ್ತನೆಯ 4ನೇ ವಚನ. ನಾವು ಪರದೇಶದಲ್ಲಿ ಯೆಹೋವ ಗೀತೆಗಳನ್ನು ಹಾಡುವುದು ಹೇಗೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಯೆಹೋವನಿಗೆ ಸ್ತುತಿ ಗೀತೆಗಳನ್ನು, ಸಂತೋಷದ ಗೀತೆಗಳನ್ನು, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಎಲ್ಲ ಸಮಯದಲ್ಲೂ ಆಡಬಹುದೇ? ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ವಾಕ್ಯ ಧ್ಯಾನದ ಶೀರ್ಷಿಕೆ, ನಾವು ಹೇಗೆ ಯೆಹೋವ ಗೀತೆಗಳನ್ನು ಹಾಡುವುದು. ಈ ಹೊತ್ತಿನ ಈ ಧ್ಯಾನದಲ್ಲಿ ವರ್ಷದ ಅಂತ್ಯದ ದಿನದಲ್ಲಿ ದೇವರು ನಮಗೆ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಳ್ಳೋಣ. ಈ ಒಂದು ಕೀರ್ತನೆಯನ್ನು ಯಹೂದ್ಯ ಜನರ ಪರಿಸ್ಥಿತಿ ತೋರಿಸುತ್ತಾ, ಅವರನ್ನು ಬಾಬಿಲೋನ್ ದೇಶದವರು ತಮ್ಮ ಸ್ಥಳದಿಂದ ಹೊತ್ತು ಅವರನ್ನು ಸೆರೆ ಹಿಡಿದು ಅಲ್ಲಿ ಅವರ ದೇಶದಲ್ಲಿ ಅವರನ್ನು ಕೇಳಿದರು, ನೀವು ಯೆಹೋವನ ಗೀತೆಗಳನ್ನು ಹಾಡಿರಿ ಎಂಬುದಾಗಿ. ಆಗ ಯಹೂದ್ಯರು ನೋವಿನಲ್ಲಿ ಕೇಳುವಂಥ ಮಾತು, ನಾವು ಪರದೈಸಿನಲ್ಲಿ ಎಲ್ಲ ಕಳಕೊಂಡಂಥವರಾಗಿ ನಮ್ಮ ಆಲಯದಿಂದ ದೂರ, ನಮ್ಮ ಸ್ಥಳದಿಂದ ದೂರವಾಗಿ, ನಮ್ಮ ಕುಟುಂಬಗಳಿಂದ ದೂರವಾಗಿ ನಾವು ಹಾಡುವುದು ಹೇಗೆ? ಎಲ್ಲ ಕಳಕೊಂಡಂಥ ನಾವುಗಳು ಯೆಹೋವನಿಗೆ ಸ್ತುತಿಗೀತೆಗಳನ್ನು ಹೇಗೆ ಹಾಡಲು ಸಾಧ್ಯ? ಕರ್ತನಲ್ಲಿ ಪ್ರಿಯರೇ, ಈ ವರ್ಷದಲ್ಲೂ ಕೂಡ ಅನೇಕರಿಗೆ ಈ ಒಂದು ಪರಿಸ್ಥಿತಿ, ಎಲ್ಲವನ್ನು ಕಳಕೊಂಡಂಥ, ಏನೂ ಇಲ್ಲದಂಥ ಭಯಂಕರವಾದಂಥ ಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥ ಕೆಲವರು, ನಾವು ದೇವರಿಗೆ ಸ್ತೋತ್ರ ಹಾಡುವುದು ಹೇಗೆ ಎಂಬುದಾಗಿ. ಆದರೆ ಹಬಕ್ಕೂಕನು 3:17 ವಾಕ್ಯಗಳನ್ನು ನಾವು ನೋಡುವಾಗ, ಎಲ್ಲವನ್ನು ಕಳಕೊಂಡಂಥ ಸ್ಥಿತಿ, ದ್ರಾಕ್ಷಾಲತೆಯಲ್ಲಿ ದ್ರಾಕ್ಷಿ ಇಲ್ಲದಿದ್ದರು, ಎಣ್ಣೆ ಇಲ್ಲದಿದ್ದರು, ಕುರಿಗಳು ಹಟ್ಟಿಯಲ್ಲಿ ಇಲ್ಲದಿದ್ದರು, ಎಲ್ಲವನ್ನು ಕಳಕೊಂಡಾಗಲೂ ನಾನು ಯೆಹೋವನಲ್ಲಿ ಹಿಗ್ಗುವೆನು, ಆತನೇ ನನ್ನ ಬಲವಾಗಿದ್ದಾನೆಂಬುದಾಗಿ ಹೇಳುವಂತೆ, ನಾವುಗಳು ಎಲ್ಲ ಪರಿಸ್ಥಿತಿಯಲ್ಲೂ ದೇವರೇ ನಮ್ಮೊಂದಿಗಿದ್ದಾನೆ ಎಂಬಂಥ ಭರವಸೆ, ನಂಬಿಕೆಯಿಂದ ಸ್ತೋತ್ರ ಹಾಡುತ್ತಾ ಮುಂದೆ ಸಾಗೋಣ. ದಾವೀದನ ಹಾಗೆ 34ನೇ ಕೀರ್ತನೆಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ದೇವರಿಗೆ ಸ್ತೋತ್ರ ಹಾಡುತ್ತೇನೆಂಬುದಾಗಿ. ಅವನ ಪರಿಸ್ಥಿತಿ ಕಷ್ಟಕರವಾಗಿದ್ದರೂ, ಅಪಾಯದಿಂದ ತುಂಬಿದ್ದರೂ ದೇವರಿಗೆ ಸ್ತೋತ್ರ ಹಾಡಿದನು. ಹಾಗೆ ಯೆರೆಮೀಯನು ಪ್ರಲಾಪಗಳು 3:22-23 ಹೇಳುವ ಹಾಗೆ, ದಿನದಿನವೂ ಹೊಸದಾಗಿ ದೇವರ ಕೃಪೆಯನ್ನು ಅನುಭವಿಸುವಂಥವರು, ಎಷ್ಟೇ ಗೋಳಾಟ, ಕಷ್ಟ, ಚಿಂತೆ ಇದ್ದರೂ ಕೂಡ ಪ್ರತಿದಿನವೂ ದೇವರ ಕೃಪೆಯನ್ನು ಅನುಭವಿಸುವಂಥ ನಾವು ದೇವರಿಗೆ ಸ್ತೋತ್ರ ಹಾಡೋಣ. ಯೋಬನ ಹಾಗೆ 19:25 ನನ್ನ ರಕ್ಷಕನು ಜೀವಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ನಾವು ಹಾದು ಹೋಗುತ್ತಿರುವಂಥ ಯಾವುದೇ ಪರಿಸ್ಥಿತಿ ಹೇಗೆ ಇದ್ದರೂ ದೇವರಿಗೆ ಸ್ತೋತ್ರ ಹಾಡೋಣ. ಈ ವರ್ಷ ಅಂತ್ಯದವರೆಗೂ ನಡೆಸಂಥ ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೇ, ದಯಾಮಯ ಸ್ವಾಮಿ, ನೀನು ಮಾಡಿದಂಥ ಉಪಕಾರಗಳಿಗಾಗಿ ಸ್ತೋತ್ರ. ಕೈ ಹಿಡಿದು ನಡೆಸಿದ್ದೆ, ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.